ಹಾಯ್ ಎವ್ರಿವಾನ್, ನಾನು ನಿಮ್ಮ ಹುಸೇನ್ ನಾಯ್ಕರ್. ತುಂಬಾ ಜನ ಸೆಕೆಂಡ್ PUC ಎಕನಾಮಿಕ್ಸ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇದ್ರು, ಸರ್ ಈಗ ತುಂಬಾ ಕಡಿಮೆ ಸಮಯ ಇದೆ, ಎಲ್ಲ ಓದ್ಲಿಕ್ಕೆ ಆಗೋದಿಲ್ಲ, ಒಳ್ಳೆ ಸ್ಕೋರ್ ಮಾಡಬೇಕು, ಸೊ ನೀವು ನನಗೆ ಎಕನಾಮಿಕ್ಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಬಿಡಿ, ಅಷ್ಟು ಓದ್ಕೊಳ್ತೀನಿ ಅಂತ ಕೇಳ್ತಾ ಇದ್ರು. ಎಸ್, ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಗ್ತಾ ಇದೆ. ನಂಬರ್ ಒನ್, ನಿಮ್ಮ ಹತ್ರ ಸಮಯ ಇಲ್ಲ, ತುಂಬಾ ಕಡಿಮೆ ಸಮಯ ಇದೆ, ಅಂಡ್ ಎಕನಾಮಿಕ್ಸ್ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಕೂಡ ಅನ್ಸುತ್ತೆ. ಈಗ ನಾನು ನಿಮ್ಗೆ ಈಸಿನೂ ಮಾಡಬೇಕು ಅಂಡ್ ಸೆಕೆಂಡ್ ಒನ್ ನಿಮ್ಗೆ ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಕೂಡ ಕೊಡಿಸ್ಬೇಕು. ಸೊ ಇದು ನನಗೆ ಅರ್ಥ ಆಯ್ತು ನಿಮ್ಮ ಸಮಸ್ಯೆ. ಒಂದು ಕಡಿಮೆ ಸಮಯ ಇದೆ, ಕಡಿಮೆ ಸಮಯ ಇದೆ. ನಂಬರ್ ಒನ್, ಒಳ್ಳೆ ಸ್ಕೋರ್ ನಮಗೆ ಬರಬೇಕು. ಸೊ ಈಗ ಸ್ಕೋರ್ ಏನಾಗಬೇಕು, ಒಳ್ಳೇದಾಗಬೇಕು. ಓಕೆನಾ? ಸೊ ನಿಮ್ಗೆ ಗ್ಯಾರಂಟಿಡ್ ವೇ ಬೇಕಾ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ? ಗ್ಯಾರಂಟಿಡ್ ವೇ, ಫಿಕ್ಸ್ಡ್ ವೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬಟ್ ಫಿಕ್ಸ್ಡ್ ಕ್ವಶನ್ಸ್ ನಿಮ್ಗೆ ಕೊಡ್ತಾ ಇಲ್ಲ, ಬಟ್ ನಾನು ನಿಮ್ಗೆ ಗ್ಯಾರಂಟಿಡ್ ವೇ ಅನ್ನ ಹೇಳ್ತಾ ಇದ್ದೀನಿ. ನಿಮ್ಗೆಲ್ಲ ಯೂಟ್ಯೂಬ್ ನಲ್ಲಿ ಅಲ್ಲಿ ಕೊಡ್ತಾ ಇದ್ರಲ್ಲ ಗ್ಯಾರಂಟಿಡ್ ಕ್ವಶನ್ಸ್, ಇವೇ ಬರ್ತಾವೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನಾಳೆ ಎಕ್ಸಾಮ್ ನಲ್ಲಿ ಹೋಗಿ ನೋಡ್ಕೊಳ್ಳಿ. ಅದರಲ್ಲಿ ಎಲ್ಲಾ ಕ್ವಶನ್ಸ್ ಗಳು ಬರೋದಿಲ್ಲ, 10, 20, 30% ವರೆಗೆ ಬರಬಹುದು, ಬಟ್ ಅದರಿಂದ ಒಳ್ಳೆ ಸ್ಕೋರ್ ಆಗೋದಿಲ್ಲ. ಯಾವ ಕ್ವಶನ್ಸ್ ಬರುತ್ತೆ, ಯಾವ ಕ್ವಶನ್ಸ್ ಬರೋದಿಲ್ಲ, ಅದರ ಗ್ಯಾರಂಟಿ ಕೊಡೋದು ಏನಾಗುತ್ತೆ, ಡಿಫಿಕಲ್ಟ್ ಆಗುತ್ತೆ. ನನ್ನ ಉದ್ದೇಶ ಏನು, ನನ್ನಿಂದ ನಿಮಗೇನು ಮೋಸ ಆಗಬಾರ್ದು. ನಿಮ್ಮ ಭವಿಷ್ಯದಲ್ಲಿ, ನಿಮ್ಮ ಭವಿಷ್ಯವನ್ನು ಡಿಸೈಡ್ ಮಾಡುತ್ತೆ. ಒಳ್ಳೆ ಸ್ಕೋರ್ ನಿಮ್ಮ ಭವಿಷ್ಯದ ಕಾನ್ಫಿಡೆನ್ಸ್ ಅದರ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಅದರಿಂದ ನಿಮ್ಮ ಭವಿಷ್ಯದಲ್ಲಿ ನನ್ನಿಂದ ಏನು ನಿಮಗೆ ಮೋಸ ಆಗಬಾರ್ದು, ನೀವು ನನ್ನಿಂದ ಡಿಸಪಾಯಿಂಟೆಡ್ ಆಗಬಾರ್ದು ಅಂತ ಹೇಳಿ ನಿಮಗೆ ನಾನು ಯಾವುದೇ ರೀತಿಯಂತ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಇಲ್ಲಿವರೆಗೆ ಕೊಡ್ಲಿಲ್ಲ. ಬಟ್ ನಾನು ನಿಮಗೆ ಈ ಶಾರ್ಟ್ ವೇನ ಯಾವ ರೀತಿ ಒಳ್ಳೆ ಸ್ಕೋರ್ ಮಾಡಬೇಕು ಕಡಿಮೆ ಸಮಯದಲ್ಲಿ ಅನ್ನೋದು ಕೂಡ ಮೊದಲು ಹೇಳಿದ್ದೆ. ಈಗಲೂ ಇನ್ನೊಂದ್ಸಲ ನಾನು ನಿಮ್ಗೆ ಇದನ್ನ ಹೇಳ್ತಾ ಹೋಗ್ತೀನಿ. ಸೊ ಬ್ಲೂ ಪ್ರಿಂಟ್ ನ ಪ್ರಕಾರ ನೋಡಿ, ನಿಮ್ಮ ಪ್ರಾಬ್ಲಮ್ ಏನು, ಕಡಿಮೆ ಓದಬೇಕು, ಒಳ್ಳೆ ಸ್ಕೋರ್ ಮಾಡಬೇಕು, ಹೌದಾ? ಸೊ ಈಗ ನಿಮ್ಗೆ ಗೊತ್ತಿದೆ, 4 ಅಂಕದ 5 ಪ್ರಶ್ನೆಗಳಿಗೆ, 6 ಅಂಕದ 3 ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕು. ಸೊ ಫಸ್ಟ್ 5 ಅಧ್ಯಾಯಗಳ ಮೇಲೆ ಫೋಕಸ್ ಮಾಡಿ. ನಾನು ಒಂದು 50ರಿಂದ 60 ಸ್ಕೋರ್ ಮಾಡ್ಬೇಕಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಮೊದಲ 5 ಅಧ್ಯಾಯಗಳು ಸಾಕು. ಎಲ್ಲವೂ ಅಲ್ಲ, ಅದರಲ್ಲಿ ಏನ್ ಓದ್ಬೇಕು ಏನ್ ಬಿಡ್ಬೇಕು ಹೇಳ್ತೀನಿ. ಮೊದಲ 5 ಅಧ್ಯಾಯಗಳು ತುಂಬಾ ಈಸಿ ಇವೆ. ಸೊ ಮೊದಲನೇ ಅಧ್ಯಾಯ ತಗೊಳ್ಳಿ, 4 ಅಂಕದ ಪ್ರಶ್ನೆ ಇದೆಯಲ್ಲ, ಸೊ ಇದು ತುಂಬಾ ಚಿಕ್ಕ ಚಾಪ್ಟರ್ ಇದೆ, 4 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ಇನ್ನು ಎರಡನೇ ಅಧ್ಯಾಯ ಬರೋಣ. ಇದರಲ್ಲಿ 4 ಮತ್ತು 5 ಮತ್ತು 6 ಅಂಕದ ಪ್ರಶ್ನೆ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್, 20 ಅಂಕ ಇರೋದ್ರಿಂದ ಈ ಒಂದು ಚಾಪ್ಟರ್ ನ 4, 6 ಅಂಕದ 2 ಪ್ರಶ್ನೆ ನೋಡ್ಕೊಳ್ಳಿ. ಮೂರನೇ ಅಧ್ಯಾಯಕ್ಕೆ ಬಂದಾಗ 6 ಅಂಕದ ಪ್ರಶ್ನೆ ಇದೆ. ಇದರಲ್ಲಿ 4 ಅಂಕದ ಪ್ರಶ್ನೆಗಳು ಬಹಳ ಇವೆ ಮೂರನೇ ಅಧ್ಯಾಯದಲ್ಲಿ. ಅವೆಲ್ಲವನ್ನ ಬಿಟ್ಬಿಡಿ, ಓನ್ಲಿ 6 ಅಂಕದ ಪ್ರಶ್ನೆಗಳ ಮೇಲೆ ಫೋಕಸ್ ಮಾಡಿ. ಅಂದ್ರೆ 6 ಅಂಕಗಳ ಮೇಲೆ ಪ್ರಶ್ನೆ ಫೋಕಸ್ ಮಾಡಿದ್ರೆ ಈ ಚಾಪ್ಟರ್ ನಲ್ಲಿ ಇರುವಂತಹ 60-70% ಕ್ವಶನ್ಸ್ ಗಳನ್ನ ಬಿಟ್ಟು ಓನ್ಲಿ ನೀವು 30% ಕ್ವಶನ್ಸ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಸೊ ಕಡಿಮೆ ಆಯ್ತು ಇಲ್ವೋ, ಕಡಿಮೆ ಟೈಮ್ ನಲ್ಲಿ ಸುಲಭವಾಗಿ ಕವರ್ ಮಾಡ್ಲಿಕ್ಕೆ ಆಗುತ್ತೆ. ಇನ್ನು 4ನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಇದರಲ್ಲಿ 6 ಅಂಕದ ಪ್ರಶ್ನೆ ಇಲ್ಲ, 4 ಅಂಕದ ಪ್ರಶ್ನೆ ಇದೆ. ಈ ಚಾಪ್ಟರ್ ನಲ್ಲಿ 6 ಅಂಕದ ಪ್ರಶ್ನೆಗಳು ಬಹಳ ಇವೆ. ಸೊ ಆ ಎಲ್ಲ ಕ್ವಶನ್ಸ್ ಗಳನ್ನ ಬಿಟ್ಬಿಡಿ, 6 ಅಂಕದ್ದು ಓನ್ಲಿ 4 ಅಂಕದ ಒಂದು 4-5 ಕ್ವಶನ್ಸ್ ಇವೆ. ಆ 4-5 ಕ್ವಶನ್ಸ್ ಮೇಲೆ ಫೋಕಸ್ ಮಾಡಿ, ಅದರಲ್ಲಿ ಒಂದು ಪಕ್ಕಾ ಬರುತ್ತೆ. ಸೊ ಈಸಿ ಇದೆಯಾ, ತುಂಬಾ ಟೈಮ್ ಸೇವ್ ಆಗುತ್ತೆ, ತುಂಬಾ ಕಡಿಮೆ ಸಮಯದಲ್ಲಿ, ಅಂಡ್ ಗ್ಯಾರಂಟಿಡ್ ಬರುತ್ತೆ. ಕಳೆದ 4 ವರ್ಷದಲ್ಲಿ ನಾನು ನೋಡಿದ್ದೇನೆ, ಬ್ಲೂ ಪ್ರಿಂಟ್ ಪ್ರಕಾರ 100% ಕ್ವಶನ್ ಪೇಪರ್ ಬರುತ್ತೆ. ಸೊ ನಿಮ್ಮ ಕೆಲಸ ಈಸಿ ಆಯ್ತಲ್ಲ. ಸೊ ಮತ್ತೆ ಯಾಕೆ ಅದು ಇಂಪಾರ್ಟೆಂಟ್ ಕ್ವಶನ್, ಇದು ಇಂಪಾರ್ಟೆಂಟ್ ಕ್ವಶನ್, ನಾಳೆ ಅದು ಎಕ್ಸಾಮ್ ನಲ್ಲಿ ಬರ್ಲಿಲ್ಲ ಅಂದ್ರೆ ಯಾರಾದ್ರೂ ಅದರ ಜವಾಬ್ದಾರಿ ತಗೊಳ್ತಾರ? ಇಲ್ಲ. ಬಟ್ ಇದು ನಮ್ಗೆ ಗೊತ್ತಿದೆ, ನಮ್ಮ ಎಕ್ಸ್ಪೀರಿಯನ್ಸ್ ನ ಪ್ರಕಾರ ಇದು ಶಾರ್ಟ್ ವೇ. ಇನ್ನು ಮಾರುಕಟ್ಟೆ ಸಮತೋಲನ, ಇದರಲ್ಲಿ 6 ಅಂಕದ ಪ್ರಶ್ನೆ ಇಲ್ಲ. ಇಲ್ಲಿ ಕೂಡ 6 ಅಂಕದ ಪ್ರಶ್ನೆಗಳು ಬಹಳ ಇವೆ. 4 ಅಂಕದ ಪ್ರಶ್ನೆಗಳು, 4-5 ಪ್ರಶ್ನೆಗಳು ಇವೆ. ಅದನ್ನ ನೋಡ್ಕೊಳ್ಳಿ ಸಾಕು. ಸೊ ಅದನ್ನ ನೀವು ಇನ್ನೂವರೆಗೆ ಓದಿಲ್ಲ ಅಂದ್ರೂ ಕೂಡ ಏನ್ ಪರವಾಗಿಲ್ಲ, ಅದಕ್ಕೆ ಕ್ಲಾಸಸ್ ನಾನು ಆಲ್ರೆಡಿ ಲೈವ್ ಕ್ಲಾಸಸ್ ನಲ್ಲಿ ಇದೇ ಕವರ್ ಮಾಡಿದೀನಿ. ಸೊ ಈ ಲೈವ್ ಕ್ಲಾಸಸ್ ಇದೆಯಲ್ಲ, 4 ಕ್ಲಾಸಸ್ ಗಳನ್ನ ನೋಡ್ಕೊಳ್ಳಿ ಸಾಕು. ಸೊ ಇದು ಮೊದಲನೇ 2 ಅಧ್ಯಾಯದ ಕ್ಲಾಸಸ್ ಗಳು ಇಲ್ಲಿ ನೀವು ನೋಡಬಹುದು. ಪರಿಚಯ ಮತ್ತು ಅನುಭೋಗಿ ವರ್ತನೆ ಸಿದ್ಧಾಂತ, ಉತ್ಪಾದನೆ ವೆಚ್ಚಗಳು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, 2 ಅಧ್ಯಾಯಗಳು ಇಲ್ಲಿ ಕವರ್ ಮಾಡಲಾಗಿದೆ. ಅಂಡ್ ದೆನ್ ಇದು ನಮ್ಮ 3ನೇ ಕ್ಲಾಸ್, ಇದು ನಮ್ಮ 4ನೇ ಕ್ಲಾಸ್. ನೀವು ಇದನ್ನ ಫಾಸ್ಟ್ ಆಗಿ ನೋಡಿಕೊಂಡ್ರು ಕೂಡ ಇವತ್ತೇ ನೀವು ಎಲ್ಲಾ ಕ್ವಶನ್ಸ್ ಗಳನ್ನ, ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಇಲ್ಲಿ ನೀವು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೀವು ಇಲ್ಲಿ ಏನ್ ಮಾಡಬಹುದು, ಕವರ್ ಸುಲಭವಾಗಿ ಮಾಡಬಹುದು. ಸೊ ಇನ್ನ ಬರುತ್ತೆ, ಇಷ್ಟು ನಿಮ್ದು ಕವರ್ ಆಗ್ತಾ ಇದೆ, ಇದರ ನಂತರ ನಿಮ್ಮ ಹತ್ರ ಟೈಮ್ ಉಳಿತಾ ಇದೆ, ನಿಮ್ಗೆ ಬಹಳ ಡಿಫಿಕಲ್ಟ್ ಅನಿಸ್ತಾ ಇಲ್ಲ, ಆರಾಮಾಗಿ ಇನ್ನೊಂದೆರಡು ಅಧ್ಯಾಯ ಓದಬಹುದು ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಈ 2 ಅಧ್ಯಾಯಗಳನ್ನ ಓದಿ. ಪೀಠಿಕೆ ಮತ್ತು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ಇಲ್ಲಿ ಬಂದು ಮೊದಲನೇ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆ ಇದೆ, ಅದರ ಮೇಲೆ ಮಾತ್ರ ಫೋಕಸ್ ಮಾಡಿ. ಎರಡನೇ ಅಧ್ಯಾಯದಲ್ಲಿ ಬಂದು ನೋಡಿ, ಅದರಲ್ಲಿ 4 ಅಂಕದ ಪ್ರಶ್ನೆ ಇಲ್ಲ, 6 ಅಂಕದ ಪ್ರಶ್ನೆ ಇದೆ. ಕೇವಲ 6 ಅಂಕದ ಪ್ರಶ್ನೆಗಳ ಮೇಲೆ ಇಲ್ಲಿ ಏನ್ ಮಾಡಿ, ಫೋಕಸ್ ಮಾಡಿ. ಇನ್ನು ನಿಮ್ಮ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್, 5 ಅಂಕದ 2 ಪ್ರಶ್ನೆ ಕೇಳ್ತಾರಲ್ಲ, ಸೊ ಒಂದು ಇಲ್ಲಿ ಕವರ್ ಆಗ್ತಾ ಇದೆ. ಸೊ ಇನ್ನೊಂದು ಈ ಒಂದು ಅಧ್ಯಾಯದಿಂದ ಬರುತ್ತೆ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರದ 2ನೇ ಅಧ್ಯಾಯದಿಂದ ಬರುತ್ತೆ. ಸೊ ಅದು ಕೂಡ ಆಲ್ರೆಡಿ ಈ ಚಾಪ್ಟರ್ಸ್ ನಲ್ಲಿ ಕವರ್ ಆಗ್ತವೆ. ಸೊ ಇವೆರಡು ನೀವು ಕವರ್ ಮಾಡಲಿಲ್ಲ, ಇಷ್ಟೇ ಕವರ್ ಮಾಡಿದೀರಾ ಅಂದ್ರೂ ಕೂಡ ಆರಾಮಾಗಿ ನಿಮ್ಮ ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
ಈ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರಲ್ಲ ಅವರ ಟಾರ್ಗೆಟ್ ಇರುತ್ತೆ 40-50 ಸ್ಕೋರ್ ಮಾಡ್ಬೇಕು ಅಂತ ಹೇಳಿ, ಅಷ್ಟನ್ನ ಆರಾಮಾಗಿ 5 ಚಾಪ್ಟರ್ಸ್ ಇಂದ ಕವರ್ ಮಾಡಬಹುದು. 5 ಆಗ್ತಾ ಇಲ್ಲ ಅಂದ್ರೆ 4 ಓದಿ ಸಾಕು, ಶಾರ್ಟ್ ಆಗಿ ಒಳ್ಳೆ ಸ್ಕೋರ್ ಮಾಡ್ತೀರಾ, ರೈಟ್. ಬಟ್ 100 ಮಾಡುವಂತಹ ಸ್ಟೂಡೆಂಟ್ಸ್ಗೂ ಕೂಡ ನನ್ನ ಕಡೆ ಒಂದು ಪ್ಲಾನ್ ಇದೆ, ಆ ಪ್ಲಾನ್ ಅನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಈಗ 100 ಮಾಡಬೇಕು ಸರ್ ನಾನು ಅಂತ ಟಾರ್ಗೆಟ್ ಇಟ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಈ 4 ಕ್ಲಾಸಸ್ಗಳನ್ನ ನೀವು ಆಲ್ರೆಡಿ ಅಟೆಂಡ್ ಆಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ ಒಂದ್ಸಲ. ಸೊ ಇದರ ನಂತರ ನಾನು ಇಲ್ಲಿವರೆಗೆ 7 ಅಧ್ಯಾಯಗಳನ್ನ ಕವರ್ ಮಾಡಿದೀವಿ. ಇನ್ನು ನಮ್ಮ ಸಮಗ್ರ ಅರ್ಥಶಾಸ್ತ್ರದ 4 ಅಧ್ಯಾಯಗಳು ಏನಾಗಿವೆ ಉಳಿದಿವೆ. ಸೊ ಇಲ್ಲಿವರೆಗೆ ನಾವು ಕವರ್ ಮಾಡಿದೇವಾ, ಸೊ ಈ 4 ಅಧ್ಯಾಯಗಳು ಉಳಿದಿವೆ. ಸೊ ಇದನ್ನ ಯಾವ ರೀತಿ ಕ್ವಿಕ್ ಆಗಿ ಕವರ್ ಮಾಡಬೇಕು ಅದನ್ನ ನಿಮಗೆ ತೋರಿಸ್ತೇನೆ. ಇಲ್ಲಿ ನೀವು ಫೋಕಸ್ ಮಾಡಿ 1-2 ಅಂಕದ ಪ್ರಶ್ನೆಗಳ ಮೇಲೆ, ಯಾಕಂದ್ರೆ 1-2 ಅಂಕದ ಪ್ರಶ್ನೆಗಳು ಎಲ್ಲಾ ಅಧ್ಯಾಯಗಳಿಂದ ಬರುತ್ತೆ. ಎಲ್ಲಾ ಅಧ್ಯಾಯಗಳದ್ದು ಗೊತ್ತಿರಬೇಕಾಗುತ್ತೆ 100 ಸ್ಕೋರ್ ಮಾಡ್ಬೇಕಂದ್ರೆ. ಸೊ ಅದನ್ನ ಯಾವ ರೀತಿ ಕವರ್ ಮಾಡೋದು, ಇಲ್ಲಿ 1-2 ಅಂಕದ ಪ್ರಶ್ನೆಗಳಂದ್ರೆ ನೇರವಾಗಿ ಆ ಪ್ರಶ್ನೆ ಓದಿದ್ರೆ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಇರಬೇಕು. ಸೊ ಅದನ್ನ ನಿಮಗೆ ಮಾಡಿಸ್ತೀನಿ ಅಂತ ಹೇಳಿದ್ದೆ ಲೈವ್ ಕ್ಲಾಸ್ ಅಲ್ಲಿ, ಬಟ್ ಅದು ಸಮಯದಿಂದ ಆಗ್ತಾ ಇಲ್ಲ. ಬಟ್ ಟೆನ್ಷನ್ ತಗೋಬೇಡಿ, ಅದರ ಕ್ಲಾಸಸ್ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಯಾವುದು ಅಂದ್ರೆ ಇಲ್ಲಿದೆ ನಿಮ್ಮ ಬ್ಯಾಂಕಿಂಗ್ ನ ಮೇಲೆ. ಈ ಕ್ಲಾಸಸ್ ತುಂಬಾ ಜನ ಆಲ್ರೆಡಿ ನೋಡಿದೀರಾ, ನಿನ್ನೆ ನೋಡಿ ಅಂತ ಹೇಳಿ ನಾನು ನಿಮಗೆ ನಿನ್ನೆಯ ಪ್ಲಾನ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಈ 3 ವಿಡಿಯೋಸ್ ಅನ್ನ ನೀವು ನೋಡಿ ಒಂದ್ಸಲ 1-2 ಅಂಕದ ಪ್ರಶ್ನೆ ಈ ಚಾಪ್ಟರ್ ನಿಂದ ಓದ್ಕೊಳ್ಳಿ. ಅದರ ನಂತರ ಉದ್ಯೋಗದ ನಿರ್ಧಾರ ಇದೆಯಲ್ಲ, ಉದ್ಯೋಗ ಆದಾಯ ಉದ್ಯೋಗ ನಿರ್ಧಾರ, ಇದನ್ನ ಒಂದ್ಸಲ ವಿಡಿಯೋ ನೋಡ್ಕೊಳ್ಳಿ. 1 ತಾಸು ಟೈಮ್ ತಗೊಳುತ್ತೆ. ಇನ್ನು ಫಾಸ್ಟ್ ಆಗಿ ನೋಡಿದ್ರೆ ಕಡಿಮೆ ಟೈಮ್ ನಲ್ಲಿ ಆಗುತ್ತೆ. ನೋಡಿಕೊಂಡು ಅದರ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನ ಓದ್ಕೊಳ್ಳಿ. 1 ಮತ್ತು 2 ಅಂಕದ ಪ್ರಶ್ನೆಗಳು ನಿಮ್ಮ ಹತ್ರ ಬುಕ್ ಇದ್ರೆ ಅದರಲ್ಲಿ ಓದ್ಕೊಳ್ಳಿ. ಇಲ್ಲ ಅಂದ್ರೆ ನನ್ನ ಬುಕ್ ಅನ್ನ ಆಲ್ರೆಡಿ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ಬುಕ್ ನಲ್ಲಿ ಹೋಗಿ ಆ ಬುಕ್ ನಲ್ಲಿ ಕೊಟ್ಟಿರುವಂತಹ 1-2 ಅಂಕದ ಪ್ರಶ್ನೆಗಳನ್ನ ಮಾತ್ರ ಓದಿ ಆ ಒಂದು ಚಾಪ್ಟರ್ ನಿಂದ. ಅದರ ನಂತರ ಉಳಿಯುತ್ತೆ ನಮ್ಮ ಬಜೆಟ್, ಸರ್ಕಾರದ ಮುಂಗಡ ಪತ್ರ ಅನ್ನುವಂತಹ ಅಧ್ಯಾಯ. ಅದರಲ್ಲಿ ಕೂಡ ಓನ್ಲಿ 1-2 ಅಂಕದ ಪ್ರಶ್ನೆಗಳ ಮೇಲೆ ಫೋಕಸ್ ಮಾಡಿ ಈ 3 ವಿಡಿಯೋಸ್ ಗಳನ್ನ ನೋಡ್ಕೊಳ್ಳಿ ಸಾಕು. ಇದು ಮ್ಯಾಕ್ಸಿಮಮ್ 40 ನಿಮಿಷದ ಟೈಮ್ ತಗೊಳುತ್ತೆ. ಅದರ ನಂತರ 1-2 ಅಂಕದ ಪ್ರಶ್ನೆಗಳನ್ನ ಓದಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೇರವಾಗಿ ಹೋಗಿ ನೀವು ಬೈಪಾಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ನೆನಪು ಉಳಿಯೋದಿಲ್ಲ, ಎಕ್ಸಾಮ್ ನಲ್ಲಿ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಸೊ ಅದ್ರ ಬದಲಾಗಿ ಅರ್ಥ ಮಾಡ್ಕೊಳ್ಳಿ ಕ್ಲಾಸಸ್ ಗಳಿಂದ, ನಂತರ ಒಂದ್ಸಲ ಓದಿ. ಕೊನೆಯದಾಗಿ ಉಳಿಯುತ್ತೆ ಮುಕ್ತ ಆರ್ಥಿಕತೆ. ಇದು ಚಾಪ್ಟರ್ ದೊಡ್ಡದಿದೆ. ಇಲ್ಲಿ 6-4 ಅಂಕದ ಪ್ರಶ್ನೆಗಳ ಮೇಲೆ ಫೋಕಸ್ ಮಾಡಬೇಡಿ. ನೀವೇ ನಿಮ್ಮ ಪ್ರಿಪರೇಷನ್ ಅನ್ನ ನಿಮ್ಮ ಡಿಫಿಕಲ್ಟ್ ಮಾಡಿಕೊಂಡ ಹಾಗೆ ಆಗುತ್ತೆ ಎಕ್ಸಾಮ್ ಅನ್ನ. ಸೊ ಇದರಲ್ಲಿ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿ ಈ ಕ್ಲಾಸ್ ನೋಡಿ, ದೆನ್ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನ ಒಂದ್ಸಲ ಓದಿ ಸಾಕು. ಸೊ ಇಷ್ಟು ನಾವು ಕವರ್ ಮಾಡಿದ್ರೆ 4, 6, 5 ಅಂಕದ ಪ್ರಶ್ನೆ ಎಲ್ಲ ಆನ್ಸರ್ ಮಾಡ್ಲಿಕ್ಕೆ ನಾವೇನ್ ಮಾಡಿದೀವಿ, ಮೊದಲ 7 ಅಧ್ಯಾಯಗಳನ್ನ ಲೈವ್ ಕ್ಲಾಸ್ ಅಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀವಿ. ಇನ್ನು ಉಳಿದಿರುವಂತಹ 4 ಅಧ್ಯಾಯಗಳನ್ನ ಸೊ ನಾವಿಲ್ಲಿ ಕ್ಲಾಸಸ್ಗಳ ಮೂಲಕ ಫಾಸ್ಟ್ ಆಗಿ 1-2 ಅಂಕದ ಪ್ರಶ್ನೆಗಳಿಗೆ ನಾವು ಬೇಕು. ಆಲ್ರೆಡಿ ಓದಿದ್ರೆ ನೇರವಾಗಿ 1-2 ಮಾರ್ಕ್ಸ್ ನ ಕ್ವಶನ್ಸ್ ಓದ್ಬಿಡಿ ಸಾಕು. ಇನ್ನು ಓದಿಲ್ಲ ಸರ್ ಅದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಒಂದ್ಸಲ ಕ್ಲಾಸಸ್ ಅನ್ನ ನೋಡ್ಕೊಳ್ಳಿ, ಅಂಡ್ ದೆನ್ ಅದರ ನಂತರ ನೀವೇನ್ ಮಾಡ್ಬೋದು, ಬುಕ್ ನಲ್ಲಿ 1-2 ಮಾರ್ಕ್ಸ್ ನ ಕ್ವಶನ್ಸ್ ಅನ್ನ ಓದಿ. ಸೊ ಇಲ್ಲಿಂದ ಏನಾಗುತ್ತೆ 100 ಔಟ್ ಆಫ್ 100 ಸ್ಕೋರ್ ಮಾಡ್ಲಿಕ್ಕೆ ನೀವೇನಾಗ್ತೀರಾ, ರೆಡಿ ಆಗ್ತೀರಾ. 100 ಔಟ್ ಆಫ್ 100 ಸ್ಕೋರ್ ಮಾಡ್ಲಿಕ್ಕೆ ನೀವು ರೆಡಿ ಆಗ್ತೀರಾ. ಅಂಡ್ ಪ್ಲಸ್ 9th ಮಾರ್ಚ್ ಇವತ್ತಿದೆಯಲ್ಲ, ಇವತ್ತು ನಾನು ನಿಮಗೆ ಸಾಯಂಕಾಲ ಲೈವ್ ಕ್ಲಾಸ್ ಅನ್ನ ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಇನ್ನ ಏನು ಓದದೇ ಇರುವಂತಹ ಸ್ಟೂಡೆಂಟ್ಸ್ ಅನ್ನ ಆ ಒಂದು ಕ್ಲಾಸ್ ನೋಡಿ ಏನು ಒಳ್ಳೆ ಒಂದು 90 ಸ್ಕೋರ್ ಮಾಡ್ಬಿಡ್ತೀನಿ ಅನ್ನುವಂತಹ ನಿರೀಕ್ಷೆಗಳನ್ನ ಇಟ್ಕೋಬೇಡಿ. ಸೊ ಇಲ್ಲಿ ನಾನು ನಿಮಗೆ ಮೋಸ್ಟ್ ರಿಪೀಟೆಡ್ ಆಗಿರುವಂತಹ ಕೆಲವೊಂದು ಕ್ವಶನ್ಸ್ ಗಳನ್ನ ಕೊಡ್ತೀನಿ. ಅದು ನಿಮ್ಮ ಲಾಸ್ಟ್ ಮಿನಿಟ್ ನ ರಿವಿಷನ್. ನೀವು ಮುಂಜಾನೆ ಎದ್ದು ಒಂದ್ಸಲ ರಿವಿಷನ್ ಮಾಡ್ತಾ ಇದ್ದೀರಿ ಅಂದ್ರೂ ಕೂಡ, ಅಥವಾ ರಾತ್ರಿ ಒಂದ್ಸಲ ರಿವಿಷನ್ ಮಾಡ್ತಾ ಇದ್ದೀರಿ ಅಂದ್ರೂ ಕೂಡ, ಒಂದು ಸಲ ನಾನಿಲ್ಲಿ ಇವತ್ತಿನ 6:15 ಕ್ಲಾಸ್ ನಡೆಯುತ್ತೆ, 6 ಅಥವಾ 6:15 ಕ್ಲಾಸ್ ನಡೆಯುತ್ತೆ. ಆ ಕ್ಲಾಸ್ ಅಲ್ಲಿ ನಿಮ್ಗೆ ಕೆಲವೊಂದು ಕ್ವಶನ್ಸ್ ಗಳನ್ನ ಹೇಳ್ತೀನಿ. ಆ ಕ್ವಶನ್ಸ್ ಗಳನ್ನ ಇನ್ನೊಂದ್ಸಲ ರಿವೈಸ್ ಮಾಡ್ಕೊಳ್ಳಿ ಎಂಡ್ ನಲ್ಲಿ, ಸೋ ದಟ್ ಆ ಕ್ವಶನ್ಸ್ ಬರುವಂತಹ ಚಾನ್ಸಸ್ ಬಹಳ ಇರುತ್ತೆ ಎಕ್ಸಾಮ್ ನಲ್ಲಿ. ಸೊ ಇಷ್ಟು ನೀವು ಪ್ರಿಪರೇಷನ್ ಮಾಡಿಕೊಂಡ್ರೆ ಸಾಕು, ಎಕನಾಮಿಕ್ಸ್ ಅಲ್ಲಿ ಸುಲಭವಾಗಿ 100 ಸ್ಕೋರ್ ಮಾಡ್ತೀರಾ, ರೈಟ್. ಸೊ ನನ್ನ ಮೇಲೆ ಒಂದು ನಂಬಿಕೆ ಇಡಿ. ಸೊ ಇಲ್ಲಿವರೆಗೆ ನಾನು ನಿಮಗೆ ಪ್ರಿಪೇರ್ ಮಾಡ್ತಿದ್ದೀನಿ ಲೈವ್ ಕ್ಲಾಸಸ್ ನ ಮೂಲಕ. ಇನ್ನು ನನ್ನ ಎಲ್ಲಾ ಕ್ಲಾಸಸ್ಗಳು ಕೂಡ ರೆಡಿ ಇವೆ ರೀ. ಸೊ ತುಂಬಾ ಕ್ಲಾಸಸ್ಗಳು ರೆಡಿ ಇವೆ. ಆ ಕ್ಲಾಸ್ಗಳನ್ನ ನೋಡಿ ತುಂಬಾ ಈಸಿ ಆಗೋದು, ನಿಮ್ಮ ಕೆಲಸ ಈಸಿ ಇದೆ. ನೀವೇನ್ ಮಾಡ್ತಾ ಇದ್ದೀರಾ, ತುಂಬಾ ಶಾರ್ಟ್ಕಟ್ ಗಳ ಹಿಂದೆ ಓಡ್ತಾ ಇದ್ದೀರಾ. ಸೊ ಅದರಿಂದ ಪ್ರಯೋಜನ ಆದ್ರೂ ಏನಾಗೋದಿಲ್ಲ, ಅದು ನಿಮಗೆ ಎಕ್ಸಾಮ್ ನಲ್ಲಿ ಹೋಗಿ ಅದರಿಂದ ದುಃಖಾನೇ ಆಗುತ್ತೆ. ಏನೂ ಗೊತ್ತಿಲ್ಲದೆ ಇರೋರು ಎಂಡ್ ನಲ್ಲಿ ಬಂದು ಯೂಟ್ಯೂಬ್ ನಲ್ಲಿ ಈ ಕ್ವಶನ್ಸ್ ಓದ್ಕೊಳ್ಳಿ ಇದೇ ಬರುತ್ತೆ, ಆ ಕ್ವಶನ್ಸ್ ಓದ್ಕೊಳ್ಳಿ ಅದೇ ಕ್ವಶನ್ ಬರುತ್ತೆ ಅಂದ್ರೆ ನಾನೇ ಕೊಟ್ಟು ಬಿಡ್ತಿದ್ನಲ್ಲ. ನಾನಾದ್ರೂ ಇಡೀ ವರ್ಷದಿಂದ ನಿಮ್ಗೆ ಎಕನಾಮಿಕ್ಸ್ ಅನ್ನ ಕಲಿಸ್ತಾ ಇದ್ದೀನಿ. ಸೊ ಅದು ವರ್ಕ್ ಆಗೋದಿಲ್ಲ ಆ ರೀತಿ ಶಾರ್ಟ್ಕಟ್ ಟೆಕ್ನಿಕ್ಸ್. ನಾನು ನಿಮ್ಗೆ ಕ್ವಶನ್ ಕೊಟ್ಟರು ಕೂಡ ನೀವು ಕುತ್ಕೊಂಡು ಆನ್ಸರ್ ಬೈಪಟ್ಟೆ ಮಾಡಬೇಕು, ಯಾಕಂದ್ರೆ ಅರ್ಥ ಆದ್ರೂ ಆಗೋದಿಲ್ಲ. ಹೌದು ಅಲ್ವೋ? ಆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ನೀವು ಎಲ್ಲಾ ಬಿಟ್ಟು ಒಂದೇ ಕ್ವಶನ್ ಹಿಡ್ಕೊಳ್ತೇನೆ ಅಂದ್ರೆ ಆ ಕ್ವಶನ್ ಇರಲಿರುವಂತಹ ಟಾಪಿಕ್ ಬೇರೆ ಟಾಪಿಕ್ಸ್ ಗಳ ಜೊತೆ ಲಿಂಕ್ ಇರುತ್ತೆ. ಆ ಟಾಪಿಕ್ ಇಲ್ಲ ಅಂದ್ರೆ ಈ ಟಾಪಿಕ್ ಅರ್ಥ ಆಗೋದಿಲ್ಲ, ಈ ಟಾಪಿಕ್ ಇಲ್ಲ ಅಂದ್ರೆ ಆ ಟಾಪಿಕ್ ಅರ್ಥ ಆಗೋದಿಲ್ಲ. ಅದೇನಾಯ್ತು, ಇನ್ನು ನಾನು ನಿಮ್ಮ ಜರ್ನಿ, ನಿಮ್ಮ
ಸ್ಟಡಿಯನ್ನ ಡಿಫಿಕಲ್ಟ್ ಮಾಡಿದ ಹಾಗೆ ಆಗುತ್ತೆ. ಆಲ್ರೆಡಿ ಡಿಫಿಕಲ್ಟ್ ಅನಿಸುತ್ತೆ ಎಕನಾಮಿಕ್ಸ್, ಸೊ ನನಗೆ ಇನ್ನೂ ಡಿಫಿಕಲ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಒಂದು ಆಸೆ ಇಲ್ಲ, ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನಿಲ್ಲಿ ಇರೋದು ನಿಮ್ಮ ಎಕನಾಮಿಕ್ಸ್ ನ ಪ್ರಿಪರೇಷನ್ ಅನ್ನ ಈಸಿ ಮಾಡ್ಲಿಕ್ಕೆ. ಸೊ ಅದು ನನ್ನ ಮುಖ್ಯ ಉದ್ದೇಶ ಇಲ್ಲಿ. ಸೊ ಅದನ್ನ ಮಾಡ್ಲಿಕ್ಕೆ ನಾನು ನನ್ನ ಬೆಸ್ಟ್ ನಿಮ್ಗೆ ಕೊಡ್ತಾ ಇದ್ದೀನಿ. ಓಕೆ, ನಾನು ಹೇಳ್ತಾ ಇರೋದು ನಿಮ್ಗೆ ಈಗ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇನ್ನ ಎಲ್ಲೂ ಏನು ವಿಡಿಯೋಸ್ಗಳನ್ನ ನೋಡ್ಲಿಕ್ಕೆ ಹೋಗ್ಬೇಡಿ. ಜಸ್ಟ್ ನಾನು ಹೇಳ್ತಾ ಇರೋದನ್ನ ಇಷ್ಟು ಫಾಲೋ ಮಾಡಿ ಪ್ರಾಪರ್ ಆಗಿ ಸಾಕು. ಆರಾಮಾಗಿ ಒಳ್ಳೆ ಸ್ಕೋರ್ ಮಾಡ್ತೀರಾ. ನಿಮ್ಮ ಟಾರ್ಗೆಟ್ ಏನಿದೆ ಅದಕ್ಕೆ ತಕ್ಕಂತೆ. ಎಲ್ಲರ ಟಾರ್ಗೆಟ್ ಬೇರೆ ಬೇರೆ ಇರುತ್ತೆ, ಬಟ್ 100 ಇಟ್ಕೊಳ್ಳಿ ಅಂತ ನಾನು ಕಳೆದ ಒಂದು ವಾರದಿಂದ ಹೇಳ್ತಾ ಇದ್ದೀನಿ. ಯಾರು ಇಟ್ಕೊಂಡಿದ್ದೀರಾ ಅದಕ್ಕೆ ತಕ್ಕಂತೆ ಪ್ರಿಪರೇಷನ್ ಮಾಡಿದಿರಾ, ಒಳ್ಳೆ ಸ್ಕೋರ್ ಮಾಡೇ ಮಾಡ್ತೀರಾ, ನೋ ಡೌಟ್. ಯಾರ್ದು ಕಡಿಮೆ ಸಮಯ ಇದೆ, ಏನು ಓದಿಲ್ಲ ಅನ್ನೋರು, ನಾನು ಹೇಳಿದ್ನಲ್ಲ, ಸೂಕ್ಷ್ಮ ಅರ್ಥಶಾಸ್ತ್ರದ ಮೊದಲು 4 ಅಥವಾ 5 ಅಧ್ಯಾಯಗಳನ್ನ, ಅದರಲ್ಲಿ ಎಲ್ಲವನ್ನೂ ಅಲ್ಲ, ಬ್ಲೂ ಪ್ರಿಂಟ್ ಒಂದ್ಸಲ ನಿಮ್ ಮುಂದೆ ಪ್ರಿಂಟ್ ಔಟ್ ತೆಗೆದುಕೊಂಡು ಇಟ್ಕೊಳ್ಳಿ. 4 ಅಂಕದ ಪ್ರಶ್ನೆ ಇದ್ರೆ 4 ಅಂಕದ ಪ್ರಶ್ನೆ ಮೇಲೆ ಫೋಕಸ್ ಮಾಡಿ, 6 ಅಂಕದಿದ್ರೆ 6 ಮೇಲೆ ಫೋಕಸ್ ಮಾಡಿ. ಅರ್ಥ ಆಗ್ತಾ ಇಲ್ಲ ಅಂದ್ರೆ ಕ್ಲಾಸಸ್ಗಳು ರೆಡಿ ಇವೆ. ನೀವು ನನ್ನ ಬುಕ್ ತೆಗೆದುಕೊಂಡಿದ್ರು ಕೂಡ ಬುಕ್ ನಲ್ಲಿ ಕ್ಲಾಸಸ್ ನ ಲಿಂಕ್ಗಳು ಇವೆ. ಸೊ ಅಷ್ಟನ್ನ ನೋಡ್ಕೊಳ್ಳಿ ಸಾಕು. ಅಂಡ್ ಇವತ್ತು ನಾವು ಮತ್ತೆ ಸಾಯಂಕಾಲ ಸಿಗೋಣ 6:30ಕ್ಕೆ. ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೆ ಕೊಡ್ತೀನಿ, ಅದರಿಂದ ಲಾಸ್ಟ್ ಮಿನಿಟ್ ರಿವಿಷನ್ ನಲ್ಲಿ ನೀವು ಅದರ ಮೇಲೆ ಫೋಕಸ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕ್ಲಾಸ್ ಅನ್ನ ನೋಡಿದ್ದಕ್ಕಾಗಿ, ನನ್ನ ವಿಡಿಯೋ ನೋಡಿದ್ದಕ್ಕಾಗಿ, ನನ್ನ ಲೈವ್ ಕ್ಲಾಸಸ್ಗಳನ್ನ ನೋಡಿದ್ದಕ್ಕಾಗಿ. ಸೊ ನೀವು ನಿಮ್ಮ ನಂಬಿಕೆಯನ್ನ ನನ್ನ ಮೇಲೆ ಇಟ್ಟಿದ್ದೀರಿ, ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಇವತ್ತು ಸಿಗೋಣ ನಮ್ಮ ಎಕನಾಮಿಕ್ಸ್ ನ ಲಾಸ್ಟ್ ಕ್ಲಾಸ್ ಇದು ಆಗಿರಲಿದೆ. ಇವತ್ತು ಸಿಗೋಣ. ಅಂಡ್ ಅದರ ನಂತರ ನಿಮ್ಮ ನಾಳೆ ಎಕ್ಸಾಮ್ ಆದ ನಂತರ ಕೀ ಆನ್ಸರ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಮತ್ತೆ ನಾವು ಲೈವ್ ಸಿಗ್ತೀವಿ. ಬಟ್ ಇವತ್ತು ನಮ್ಮ ಬಿಫೋರ್ ದಿ ಎಕ್ಸಾಮ್, ಇದು ನಮ್ಮ ಎಕನಾಮಿಕ್ಸ್ ನ ಇವತ್ತು ಸಾಯಂಕಾಲ ಒಂದು ಲಾಸ್ಟ್ ಕ್ಲಾಸ್ ನಡೆಯಲಿದೆ. ತಪ್ಪದೆ ಎಲ್ಲರೂ ಬನ್ನಿ. ಎಲ್ಲರಿಗೂ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಡ್ತೀನಿ. ಒಂದ್ಸಲ ಅದನ್ನ ಕ್ವಿಕ್ ಆಗಿ ರಿವೈಸ್ ಮಾಡಿಕೊಂಡು. ಥ್ಯಾಂಕ್ ಯು ಸೋ ಮಚ್. ಸಿ ಯು ಅಟ್ 6:30.